ನಮಸ್ಕಾರ ಆರ್ ನಗರ. ನಾನು ನಿಮ್ಮ ರಾಜರಾಜೇಶ್ವರಿ ನಗರದ ಹೆಬ್ಬಾಗಿಲು ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ರಾಜರಾಜೇಶ್ವರಿಯ ಮಡಿಲಲ್ಲಿರೋದ್ರಿಂದ ಎಲ್ರೂ ಸೌಖ್ಯ ಅಂತ ಅನ್ಕೊಳ್ತೀನಿ. ಆ ತಾಯಿ ನಿಮಗೆ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ. ನೀವೆಲ್ಲ ಚೆನ್ನಾಗಿರಿ. ಆದರೆ ನನ್ನ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ. ನನಗೆ ಮಾತ್ರ ಈ ಪರಿಸ್ಥಿತಿಯನ್ನ ಯಾಕೆ ತಂದಿದ್ದೀರಾ? ನನ್ನ ಯಾತನೆ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಂದು ಕಾಲದಲ್ಲಿ ನಾನು ನಿಮ್ಮೂರಿನ ಹೆಮ್ಮೆಯಾಗಿದ್ದೆ. ಮೈಸೂರಿನಿಂದ ಬರುವವರು ನನ್ನನ್ನು ನೋಡಿ ಇದೇ ರಾಜರಾಜೇಶ್ವರಿ ನಗರ ಅಂತ ಹೇಳೋರು. ಪರಮ ಪೂಜ್ಯ ಶ್ರೀ ತಿರುಚ್ಚಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಜಯೇಂದ್ರಪುರಿ ಸ್ವಾಮಿಗಳ ಆಶಯದಿಂದ ನನ್ನ ನಿರ್ಮಾಣ ಆಯಿತು. 90ರ ದಶಕದಲ್ಲಿ ತಾಯಿಯ ದರ್ಶನಕ್ಕೆ ಬರುವವರಿಗೆ ಮೈಸೂರು ರಸ್ತೆಯಲ್ಲಿ ಒಂದು ಗುರುತಿನ ಅಗತ್ಯ ಇತ್ತು. ಹಾಗಾಗಿ ನನ್ನನ್ನು ನಿರ್ಮಿಸಲಾಯಿತು. ಅಲ್ಲಿಂದ ನಾನು ರಾಜರಾಜೇಶ್ವರಿ ನಗರದ ಹೆಗ್ಗುರುತಾದೆ. ನಿಮ್ಮಲ್ಲಿನ ಸಾಕಷ್ಟು ಮಂದಿ ನಾನು ಹುಟ್ಟಿದ ಕ್ಷಣದಿಂದಲೂ ಇಲ್ಲಿದ್ದೀರಿ. ಈ ಹೆಬ್ಬಾಗಿಲಿನ ಮೂಲಕ ಓಡಾಡಿದ್ದೀರಿ. ಆದರೆ ಕಳೆದ ಕೆಲ ವರ್ಷಗಳಿಂದ ನನ್ನ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಸಿಗ್ನಲ್ ಫ್ರೀ ಅನ್ನೋ ಹೆಸರಲ್ಲಿ ನನ್ನೊಡಲೊಳಗಿಂದ ಒಂದು ಫ್ಲೈಓವರ್ನ ನಿರ್ಮಿಸುವ ಕಾರ್ಯ ನಡೆಯುತ್ತಿದೆ. ಆದರೆ ಅದರ ಅಗತ್ಯ ಇತ್ತಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ವಾಹನಗಳು ಓಡಾಡುವ ಮಹಾತ್ಮ ಗಾಂಧಿ ರಸ್ತೆ, ಮೆಜೆಸ್ಟಿಕ್, ಮಲ್ಲೇಶ್ವರಂ, ಬಸವನಗುಡಿ, ಮಡಿವಾಳ, ಕೋರಮಂಗಲ, ಶಾಂತಿನಗರ ಹೀಗೆ ನಾನಾ ಕಡೆಗಳಲ್ಲೇ ಸಿಗ್ನಲ್ ಫ್ರೀ ಇಲ್ಲ. ಹೀಗಿರೋವಾಗ ಒಂದೇ ಒಂದು ಸಿಗ್ನಲ್ ತಪ್ಪಿಸುವ ಉದ್ದೇಶದಿಂದ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪಿಲ್ಲರ್ಗಳು ತಲೆ ಎತ್ತಿವೆ. ಆದರೆ ಅದನ್ನಾದರೂ ಸಂಪೂರ್ಣ ಮಾಡಿದ್ದಾರಾ? ಇಲ್ಲ, ಅದು ಈಗಲೂ ಕೂಡ ಪೂರ್ಣವಾಗಿಲ್ಲ. ಸಾಕಷ್ಟು ತಿಂಗಳ ಕಾಲ ಈ ಕಾಮಗಾರಿಗಾಗಿ ಈ ರಸ್ತೆಯನ್ನೇ ಮುಚ್ಚಲಾಗಿತ್ತು. ಆದರೆ ಅದು ಸಂಪೂರ್ಣ ಆಗಲಿಲ್ಲ. ಇನ್ನು ಈಗ ಮತ್ತೆ ಈ ಮಹಾದ್ವಾರದಲ್ಲಿ ವಾಹನ ಸಂಚಾರ ಆರಂಭವಾಗಿದೆ. ಆದರೆ ಆ ಸಂಚಾರಕ್ಕೆ ಪಿಲ್ಲರ್ಗಳ ಅಡ್ಡಿ ಬೇರೆ. ನಿಮ್ಮ ರಾಜಕೀಯ, ನಿಮ್ಮ ಪ್ರತಿಷ್ಠೆಗಳನ್ನು ದೂರ ಇಡಿ. ನಾನು ಯಾವ ರಾಜಕೀಯಕ್ಕೂ ಸೇರಿಲ್ಲ. ನಾನು ಆ ರಾಜರಾಜೇಶ್ವರಿ ತಾಯಿಯ ಸನ್ನಿಧಾನದ ಗುರುತು. ನಿಮಗೆ ಕಾಮಗಾರಿಯನ್ನ ಪೂರ್ಣ ಮಾಡೋದಕ್ಕೆ ಆದರೆ ಮಾಡಿ. ಇಲ್ಲದೆ ಹೋದರೆ ನನ್ನನ್ನ ಮೊದಲಿನ ಪರಿಸ್ಥಿತಿಗೆ ತನ್ನಿ. ಈ ಮೂಲಕ ದೈವ ಸಾನ್ನಿಧ್ಯವನ್ನ ಪಡೆದಿರುವ ಪರಮ ಪೂಜ್ಯರಿಗೆ ಒಂದು ಗೌರವ ಸಮರ್ಪಣೆಯನ್ನಾದರೂ ಮಾಡಿ. ಸ್ವಾಮಿ ಶಾಸಕರೇ, ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ನೀವಾದರೂ ಕೃಪೆ ತೋರಿ. ಒಂದೋ ಕಾಮಗಾರಿ ಪೂರ್ಣವಾಗಲಿ. ಇಲ್ಲದೆ ಹೋದರೆ ಈ ಪಿಲ್ಲರ್ಗಳನ್ನು ಒಡೆದು ನನಗೆ ಮೊದಲಿನ ರೂಪವನ್ನು ಕೊಡಿ. ಎಲ್ಲೆಲ್ಲೋ ಎಷ್ಟೆಷ್ಟೋ ಸರ್ಕಾರಿ ಹಣ ವ್ಯರ್ಥವಾಗಿದೆ. ಹೀಗಾಗಿ ಈ ಕಾಮಗಾರಿಯ ಬಗ್ಗೆ ಸ್ವಲ್ಪ ಗಮನಹರಿಸಿ. ಇನ್ನು ರಾಜರಾಜೇಶ್ವರಿ ನಗರದ ಜನ, ನೀವಾದರೂ ನನ್ನನ್ನು ಉಳಿಸುವ ಒಂದು ಅಭಿಯಾನ ಮಾಡಿ. ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಕಾಯುವ ನಿಮಗೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕಾಗಿ ಒಂದು ಸಿಗ್ನಲ್ನಲ್ಲಿ ಕಾಯುವ ಸಂಯಮ ಇಲ್ಲವಾ? ಕಾಲಾಯ ತಸ್ಮೈ ನಮಃ.